ಅವರು ನಮ್ಮ ಬಗ್ಗೆ ಜಾಲತಾಣಗಳಲ್ಲಿ ಇಲ್ಲ ಸಲ್ಲದ ಮಾತುಗಳನ್ನ ಆಡ್ತಾ ಇದ್ದಾರೆ. ಇವರು ಅಧ್ಯಕ್ಷರೇ ಅಲ್ಲ ಅಂತ ಮಾತಾಡ್ತಾರೆ. ಆದರೆ ಗಾಣಿಗ ಜನಾಂಗ ಬಂಧುಗಳು ನಂಜುಗೊಂಡವರು ಇದನ್ನು ತಲೆಗೆ ಹಚ್ಕೊಳ್ದೇನೆ ನಾನು ಮುಂದೆ ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ. ಯಾಕೆ ದಯವಿಟ್ಟು ನಂಜುಗೊಂಡ ಜನಾಂಗ ಬಾಂಧವಗಳು ನನಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಂಜನಗೂಡು ಉಮೇಶ್ ಅವರಲ್ವ? ಹಾಂ, ನಂಜನಗೂಡು. ನಿಮ್ಮ ಪರಿಚಯ ಸರ್? ಸರ್, ನಾನು ಎಂ ಮಾಧುಶೆಟ್ಟಿ, ಇವರು ಕೆ ಆರ್ ಚನ್ನಕೇಶ್ವರ ಅಂತ. ನಾನು ಬೆಂಗಳೂರು ತಾಲೂಕು ಅಧ್ಯಕ್ಷರು. ನಂಜನಗೂಡಿನಲ್ಲಿ ಸುಮಾರು ನಾನು ಸರ್ಕಾರಿ ನೌಕರ ಒಂದು 30 ವರ್ಷ ಸೇವೆ ಸಲ್ಲಿಸಿದ್ದೀನಿ. 2019ರಲ್ಲಿ ನಾನು ಅಧ್ಯಕ್ಷ ಆದೆ. ಏನು ವಿಚಾರಕ್ಕೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀರಾ ಸರ್? ಇದು ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಅನೌನ್ಸ್ ಮಾಡಿದ್ವಿ ಸರ್. ಏನೇನು ಕಾರ್ಯಕ್ರಮ ಅಂತಂದರೆ ಅದು ನಾವಲ್ಲಿ ಪೂರ್ಣಾನಂದಪುರಿ ಸ್ವಾಮಿಗಳಿಗೆ ಗುರುವಂದನಾ ಕಾರ್ಯಕ್ರಮ. ಎರಡನೇದು ಕ್ಯಾಲೆಂಡರ್ 2020ನೇ ಕ್ಯಾಲೆಂಡರ್ ಬಿಡುಗಡೆ ಸರ್. ಮೂರನೇದು ಪ್ರತಿಭಾ ಪುರಸ್ಕಾರ. ನಾಲ್ಕನೇದು ಕನ್ನಡ ರಾಜ್ಯೋತ್ಸವ ಪ್ರಧಾನ ಪುರಸ್ಕೃತರಿಗೆ ಸನ್ಮಾನ, ಮತ್ತು ಹಿರಿಯ ನಾಗರಿಕರ ಸನ್ಮಾನ, ಮತ್ತು ಎಲ್ಲ ಯಜಮಾನರುಗಳ ಸನ್ಮಾನ. ಇದು ಸರ್ಕಾರಿ ನೌಕರರು ಎಲ್ಲರಿಗೂ ಸನ್ಮಾನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. ಪ್ಲ್ಯಾನ್ ಮಾಡ್ಕೊಂಡಿದ್ದಾಗ ಎಲ್ಲವೂ ಕಾರ್ಯಕ್ರಮ ಮಾಡುವಾಗ ಇವರು ನಮ್ಮ ಉಮೇಶ್ ಅಂತಕ್ಕಂಥವ್ರು, ಇವರು ಅಧ್ಯಕ್ಷರೇ ಅಲ್ಲ. ಇವ್ರನ್ನ ನಾವು ಕೋರ್ಟ್ಗೆ ಹಾಕ್ಕೊಂಡಿದ್ದೀವಿ. ಆದ್ದರಿಂದ ಇವರು ಏನೂ ಕಾರ್ಯಕ್ರಮ ಮಾಡೋಕ್ಕೆ ಕೊಡೋದು ಅಂದ್ಬಿಟ್ಟು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆಯೂ ಎಲ್ಲ ಗುಂಪುಗಳಿಗೂ ಹೇಳ್ಬಿಟ್ಟಿದ್ದಾರೆ ಸರ್. ಉಮೇಶ್ ಅನ್ನೋರು ಯಾವ ಊರವರು? ಉಮೇಶ್ ಅನ್ನೋರು ನಂಜನಗೂಡಿನವರು. ಆಯಿತಾ, ನಮಗೆ ಅವ್ರು ಏನು ವೈಯಕ್ತಿಕ ದ್ವೇಷ ನಮಗಂತೂ ಗೊತ್ತಿಲ್ಲ ಸರ್. ನಮಗೂ ಅವ್ರಿಗೂ ಏನೂ ವೈಯಕ್ತಿಕ ದ್ವೇಷಗಳು ಇಲ್ಲ. ಆದರೆ ಈ ಕಾರ್ಯಕ್ರಮ ಮಾಡಲು ಎಲ್ಲನೂ ಅಡ್ಡಿಪಡಿಸ್ತಾ ಇದ್ದಾರೆ. ಉಮೇಶ್ ಅವ್ರ ತಂದೆ ಹೆಸರು ಅವನು ತಂದೆ ಹೆಸರು ಗೊತ್ತಿಲ್ಲ ಸರ್. ಮೂಲತಃ ನಂಜನಗೂಡೆ. ಮೂಲತಃ ನಂಜನಗೂಡೆ. ಏನಕ್ಕೆ ನಿಮ್ಮ ಕಾರ್ಯಕ್ರಮಗಳು ಮಾಡಿದ್ರೆ ನಿಮ್ಮ ಜನಾಂಗರಾದ ಉಮೇಶ್ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ? ವೈಯಕ್ತಿಕ ದ್ವೇಷಕ್ಕೆ ಸರ್ ಇನ್ಯಾವ ರೀತಿಯೂ ಇಲ್ಲ ಸರ್. ವೈಯಕ್ತಿಕ ದ್ವೇಷ. ನಮ್ಮ ಗಾಣಿಗ ಜನಾಂಗದ ಬಂಧುಗಳು ತುಂಬ ಒಳ್ಳೆಯವರು ನಂಜನಗೂಡಲ್ಲಿ, ತುಂಬ ಒಳ್ಳೆಯವರು. ಅದು ಎಸ್ಪೆಷಲಿ ಈ ಅಪ್ಪ ಒಬ್ಬ ಸ್ವಲ್ಪ ವಿರೋಧ ಮಾಡ್ತಾರೆ. ಕೆಲವು ಟೈಮ್ ಹಿಂದೆ ತಮಗೆ ಸಂಘ ಸಂಸ್ಥೆಗಳಿಗೆಲ್ಲ ಅಡ್ಡಿ ಮಾಡಿದ್ರಲ್ಲ ಅವರೇನಾ? ಹೌದು ಸರ್, ಅವರೇನು ಲಾಸ್ಟ್ ಟೈಮು 2022ರಲ್ಲಿ ಫಂಕ್ಷನ್ ಮಾಡಿದಾಗ ಇದೇ ಥರ ಬಂದು ಗಲಾಟೆ ಮಾಡೋದು ಅವರೇನು. ಮತ್ತು ನಾವು ಈಗ ನನ್ನ ಅಧ್ಯಕ್ಷನೇ ಅಲ್ಲ ಇವರು, ನಾವು ಕೋರ್ಟ್ಗೆ ಹಾಕ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಸರ್. ಸರಿ ಸರ್, ಕೋರ್ಟ್ಗೆ ಹಾಕ್ಕೊಂಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಕೋರ್ಟಲ್ಲಿ ಏನು ತೀರ್ಮಾನ ಆದಾಗ ನೀವು ಅಧ್ಯಕ್ಷರಲ್ಲ ಅಂತ ಹೇಳೋ ಕೋರ್ಟ್ ತಲೆ ಬಾಗ್ತೀವಿ, ನಾವು ಅವತ್ತ ಹೊರಗಡೆ ಬರ್ತೀವಿ. ಅವ್ರು ನಾನು ಅಧ್ಯಕ್ಷರಲ್ಲ ಅಂತ ಇದ್ದಾರೆ ಸರ್. ಅಧ್ಯಕ್ಷ ಅನ್ನೋದಕ್ಕೆ ನನ್ನ ಹತ್ರ ದಾಖಲಾತಿಗಳಿದೆ ಸರ್. ಇದು ಯಾರು DR ಕೊಟ್ಟಿರ್ತಕ್ಕಂಥ ದಾಖಲಾತಿಗಳಿದೆ. DR ಮೈಸೂರು DR ಅವರು ಕೊಟ್ಟಿರ್ತಕ್ಕಂಥ ದಾಖಲಾತಿ. ನಮ್ಮ 21 ಜನಕ್ಕೆ ನಾವು ವಿರೋಧ ಯಾಕೆ ಆಗಿದೆ ಅಂತ ಲೆಕ್ಕ ಕೊಟ್ಟಿದ್ದೀವಿ ಸರ್. ಮತ್ತು ಕೆಲವೆಲ್ಲ ನಾನು ಸಂಘದಲ್ಲಿ ಇದ್ದಾಗ ಕೆಲವಲ್ಲಿ ನಮ್ಮ ನಂಜನಗೂಡು ಸಂಘ ಇದ್ದಾಗ BJP ಮಿನಿಸ್ಟರ್ ಆಗಿದ್ದಾಗ ಎಲ್ಲವನ್ನು ಮಾಡಿ ಬಿಲ್ಡಿಂಗ್ ಕಟ್ಟಬೇಕು ಅಂದ್ಬಿಟ್ಟು ಪ್ರತಿಯೊಂದನ್ನು ಪ್ಲ್ಯಾನ್ ಎಲ್ಲ ಹಾಕ್ಸಿ ಸರ್. ನಾನು ಸ್ವಾಮೀಜಿಯವರು BJP ಸ್ವಾಮಿಯವರಾಗಿದ್ದಾಗ ಹಣನೂ ಬಿಡುಗಡೆ ಮಾಡಿಸ್ಕೊಟ್ಟಿದ್ರು. ಹರ್ಷವರ್ಧನ್ ಅವರು 3 ಲಕ್ಷ ಖಜಾನೆ ಇದೆ ಗುಜರಾತ್ ಇಲಾಖೆ ಬಿಡುಗಡೆ ಮಾಡಿಸ್ಕೊಟ್ಟಿದ್ರು. ಆವಾಗ ಬಂದು ಗಲಾಟೆ ಮಾಡಿದವರು ಈ ವ್ಯಕ್ತಿನೇ. ನೀವು ಮಾಡಬೇಡಿ, ಬಿಟ್ಬಿಡಿ, ನೀವು ಅಧಿಕಾರ ಬಿಟ್ಬಿಡಿ, ಬೇರೆಯವ್ರು ಮಾಡ್ಕೊತಾರೆ ಅಂತ ಆವಾಗಿಂದನೂ ಗಲಾಟೆ. ನಾವೇನು ಕಾರ್ಯಕ್ರಮ ಮಾಡೋಕ್ಕೆ ಹೋದಾಲು ಗಲಾಟೆ ಮಾಡ್ತಿರ್ತಾರೆ. ನಮಗಂತೂ ಸಾಕಾಗ್ಬಿಡ್ತಾರೆ, ಬೇಜಾರಾಗ್ಬಿಟ್ಟಿದೆ. ಏನು ಕಾರ್ಯಕ್ರಮ ಹಾಕೋ ಬಿಡೋದಿಲ್ಲ. ಆಮೇಲೆ ಇನ್ನೊಂದು ಈ ಒಂದು ಯಾವುದೇ ಕಾರ್ಯಕ್ರಮಕ್ಕೂ ನನ್ನಿಂದ ಹಣ ಖರ್ಚಾಕಣೆ ಮಾಡ್ತಾಯಿದ್ದೀನಿ. ನಾನು ಬೇರೆ ಯಾರು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ನನ್ನಿಂದ ಹಾಕೋಕ್ಕೆ ಎಷ್ಟಾಗುತ್ತೆ ಅಷ್ಟು ಹಾಕೊಂಡು ಮಾಡ್ತೀವಿ. ಎಷ್ಟು ವರ್ಷದಿಂದ ತಾವು ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದೀರಾ? ನಾನು 2019ರಲ್ಲಿ ಅಧ್ಯಕ್ಷರಾದ ಸರ್. 22ಕ್ಕೆ ಬಿಟ್ಟೆ ಸರ್. 22 ಬಿಟ್ಟಾಗ ಇನ್ನೊಬ್ಬರು ಹಂಗಾಮಿ ಅಧ್ಯಕ್ಷರಾದರು, ಅವರು ಇನ್ನೊಬ್ಬರು ಹಂಗಾಮಿ ಅಧ್ಯಕ್ಷರಾದರು. ನಾನು 2025ರಲ್ಲಿ ಕಾನೂನು ಪ್ರಕಾರವಾಗಿ ಎಲೆಕ್ಷನ್ ಮಾಡಿ ಅದರಲ್ಲಿ ಅವಿರೋಧ ಆಯ್ಕೆ ಆಗಿದ್ದೀನಿ. 2025 2025 ಮುಂದಕ್ಕೆ ನಾವು ಚುನಾವಣೆಯಲ್ಲಿ ಅಧಿಕೃತವಾಗಿ ಗೆದ್ದಿದ್ದೀರಾ ಅಂತ ಹೇಳ್ತೀರಾ? ಹೌದು. ಅದು ಸಂಪೂರ್ಣವಾದ ದಾಖಲೆ ತಮ್ಮ ಹತ್ರ ಇದೆಯಾ? ಇದೆ ಸರ್, ನಮ್ಮ ದಾಖಲಾತಿ ಇದೆ. ನಮ್ಮ ಹತ್ರ ದಾಖಲಾತಿ ಇದ್ದ ಮೇಲೆ ಅವ್ರದ್ದು ವಿರೋಧ ಏಕೆ ಗೊತ್ತಿಲ್ಲ ಸರ್. ನನಗೆ ದಾಖಲಾತಿ ಇದೆ ನಮ್ಮ ಹತ್ರ, ಸಂಪೂರ್ಣ ದಾಖಲಾತಿ ಇದೆ. ಕೋರ್ಟ್ಗೆ ಹಾಕಿದ್ರೆ ಕೋರ್ಟಿಂದ ಅವರು ಹೊಡ್ಕೊ ಬಂದ ಮೇಲೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂದ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಬೋದು. ಮಾಡೋಕ್ಕೆ ಬಿಡ್ತಾ ಇಲ್ವಲ್ಲ ನಮಗೆ. ದಿನ ಟಾರ್ಚರ್ ಕೊಡ್ತಾರೆ. ಇದೇನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೊಂಡು ದಿನ ಟಾರ್ಚರ್ ಕೊಡ್ತಾ ಇದ್ದಾರೆ. ನಮಗೂ ಸ್ವಲ್ಪ ಬೇಕಾದ ವ್ಯಕ್ತಿ ನಾನು. ಎಲ್ಲ ಕಡೆಯಿಂದ ನಮ್ಗೆ ಅವಮಾನ ಆಗ್ತಾಯಿದೆ. ಈಗ ಮುಂದಿನ ನಡೆ ಹೇಗಿರುತ್ತೆ ನಿಮ್ಗೆ? ಮುಂದಿನ ನಡೆ ನಾನು ಕಾರ್ಯಕ್ರಮ ಮಾಡಬೇಕು. ಇಲ್ಲಿ ನಮ್ಮ ಜನಾಂಗದ
ನಮ್ಮ ಗಾಣಿಗ ಜನಾಂಗದ ಸಮಾಜ ಕಾರ್ಯಕ್ರಮ ಮಾಡಬೇಕು. ಕಾರ್ಯಕ್ರಮ ಅಂದರೆ ಪ್ರಜೆ ಪುರಸ್ಕಾರ ಮಾಡಬೇಕು, ಹಿರಿಯ ನಾಗರಿಕರ ಸನ್ಮಾನ ಮಾಡಬೇಕು, ಯಜಮಾನರ ಸನ್ಮಾನ ಮಾಡಬೇಕು, ಇನ್ನೂ ಕಾರ್ಯಕ್ರಮಗಳಿವೆ. ಆದರೆ ಇದೇ ರೀತಿ ಇವಾಗ ನಮಗೆ ಟಾರ್ಚರ್ ಕೊಡ್ತಾ ಇದ್ದರೆ ನಾವು ಇದ್ರ ಮೇಲೆ ಮಕಾನ ಸಂಕದ ಹೂಡಿ ಮಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇದ್ರ ವಿಚಾರ ಸಂಬಂಧಪಟ್ಟಂಗೆ ಏನಾದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏನಾದ್ರು ಒಂದು ಸಾರಿ ಕೊಟ್ಟಿದ್ದೀವಿ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾವ ಸ್ಟೇಷನ್ ಕೊಟ್ಟಿದ್ದೀವಿ? ನಮ್ಮ ಟೌನ್ ಪೊಲೀಸನ್ನು ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ. ಅವ್ರು ಇನ್ನೇನು ಮಾಡಿಲ್ಲ, ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಕೋರ್ಟಲ್ಲಿ ತಮ್ಗೆ ಏನಂತ ದಾಖಲಾತಿ? ತಮಗೆ ಏನಂತ ದಾಖಲಾತಿ ಅಂದರೆ ಅಪ್ಪೀಲ ಹಾಕ್ಕೊಂಡಿದ್ದಾರೆ ಅಂತ ಬಂದಿದೆ ಸರ್. ನಮ್ಗೆ ಇನ್ನೇನು ಅವರು ನೀವು ಕೆಲಸ ಮಾಡಬೇಡಿ, ನಿಲ್ಲಿಸಿ ಮಾಡಿ ಅಂತ ಏನು ನಮ್ಗೆ ಹೇಳಿಲ್ಲ ಸರ್. ಅವರು ನೀವೇನು ಕಾರ್ಯಕ್ರಮ ಮಾಡಬೇಡಿ, ನಿಲ್ಲಿಸಿ ಅಂತ ನಮ್ಗೆ ಯಾವುದೇ ಅಧಿಕೃತವಾಗಿ ಕಾನೂನು ಕೋರ್ಟಿಂದ ನಿಮ್ಗೆ ಯಾವುದೇ ಇದು ಬಂದಿಲ್ಲ, ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿ? ಇಲ್ಲ, ಬಂದಿಲ್ಲ ಸರ್, ಬಂದಿಲ್ಲ. ಕಾರ್ಯಕ್ರಮ ಮಾಡಬೇಡಿ ನಮಗೇನು ಬಂದಿಲ್ಲ ಸರ್, ಬಂದಿಲ್ಲ ಸರ್. ಈಗ ಮುಂದಿನ ಹೋರಾಟ ನೀವು ಮುಂದಿನ ಒಟ್ಟೆ ನಾವು ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು, ಕಾರ್ಯಕ್ರಮ ಮಾಡಬೇಕು. ನಮ್ಮ ಜನಾಂಗದವರಿಗೆ ನಾವು ಕಷ್ಟಪಟ್ಟು ಒಂದು ಚೌಟ್ರಿ ನಿರ್ಮಾಣ ಮಾಡಬೇಕು. ಆ ಚೌಟ್ರಿ ನಿರ್ಮಾಣದಲ್ಲಿ ಸಹ ನಮ್ಮ ಸಮಾಜದವರು ಕೇವಲ 10,000 ರೂಪಾಯಿ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗಬೇಕು. ಇನ್ನು ಇತರೆ ಕಾರ ಒಂದು 5,000 ಕೊಟ್ಟು ಮದುವೆ ಮಾಡಬೇಕು. ಆ ಒಂದು ನಿಟ್ಟಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ ನಾವು.